ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ 8ನೇ ವಾರದಲ್ಲಿ ತಾಯಿ ಮತ್ತು ಗರ್ಭದಲ್ಲಿ ಬೆಳೆಯುವ ಭ್ರೂಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಮುಂಚೆ ನಾನು ಆಲ್ರೆಡಿ ಫಸ್ಟ್ ವೀಕಿಂದ 7 ವೀಕ್ ತನಕ ವಿಡಿಯೋ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 8 ವಾರ ಅಂದರೆ ಆಲ್ಮೋಸ್ಟ್ ನೀವು 2 ಮಂತ್ಸ್ ಕಂಪ್ಲೀಟ್ ಆಗಿರ್ತೀರ. 7ನೇ ವಾರಕ್ಕೆ ಮತ್ತು 8ನೇ ವಾರಕ್ಕೆ ತುಂಬ ವ್ಯತ್ಯಾಸಗಳೇನಿರುವುದಿಲ್ಲ. 8ನೇ ವಾರದಲ್ಲಿ ಬೇಬಿ ಆಲ್ಮೋಸ್ಟ್ ಫಾರ್ಮ್ ಆಗ್ತಾನೇ ಇರುತ್ತೆ. ಈ ಸಂದರ್ಭದಲ್ಲಿ ಸ್ಪೈನಲ್ ಕಾರ್ಡ್ನ ಟೈಲ್ ಬೋನು ಬೆಳೀತಿರುತ್ತೆ. ಈ ಸಂದರ್ಭದಲ್ಲಿ ಮಗುವಿನ ಸೈಜು ಕಿಡ್ನಿ ಬೀನ್ನ ಗಾತ್ರದಷ್ಟಿರುತ್ತೆ. ಈ ವಾರದಲ್ಲಿ ಮಗುವಿನ ಕಿವಿ, ಕಣ್ಣು, ಮೂಗು ಮತ್ತು ಬಾಯಿಯ ಬೆಳವಣಿಗೆ ಮತ್ತಷ್ಟು ವೇಗವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಭ್ರೂಣದ ಉದ್ದ ಈ ಸಂದರ್ಭದಲ್ಲಿ 1.2 ಸೆಂಟಿಮೀಟರಿಂದ 1.8 ಸೆಂಟಿಮೀಟರ್ ತನಕ ಇರುತ್ತೆ. ಅದೇ ರೀತಿ ಭ್ರೂಣದ ಆಕಾರ ಮಾನವನ ಆಕಾರದಂತೆ ಮತ್ತಷ್ಟು ಚೆನ್ನಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾರ್ಟ್ ಚೆನ್ನಾಗಿ ಬೀಟ್ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಭ್ರೂಣದ ಹಾರ್ಟ್ ಬೀಟು ಬಂದಿರಲೇಬೇಕಾಗತ್ತೆ. ಅದೇ ರೀತಿ ಈ ಸಂದರ್ಭದಲ್ಲಿ ಮಗು ಮೂಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೂ ಅದು ತುಂಬ ಚಿಕ್ಕದಾಗಿರೋದ್ರಿಂದ ನಿಮಗೆ ಅದು ಫೀಲ್ ಆಗೋದಿಲ್ಲ. ಫೀಲ್ ಆಗಬೇಕಾದ್ರೆ ಇನ್ನಷ್ಟು ವಾರಗಳು ಹೋಗಬೇಕಾಗತ್ತೆ. ಇದುವರೆಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ಮೇಲೆ ಒಮ್ಮೆಯೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ ಅಂದರೆ ಈ ಸಂದರ್ಭದಲ್ಲಿ ನೀವು ಹೋಗಲೇಬೇಕಾಗತ್ತೆ. ಯಾಕಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಎಲ್ಲ ಪ್ರಕ್ರಿಯೆಗಳು ಸರಿಯಾಗಿ ನಡೆಯುತ್ತಿದೆಯಾ ಇಲ್ಲ ಅಂತ ಹೇಳಿ ನೀವು ತಿಳಿದುಕೊಳ್ಳುವುದು ಅತಿ ಮುಖ್ಯವಾಗಿದೆ. ಅದು ಬಿಟ್ಟು 2 ತಿಂಗಳಾಗಲಿ ಅಥವಾ 3 ತಿಂಗಳಾದಮೇಲೆ ನಾನು ಹೋಗ್ತೀನಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. 8ನೇ ವಾರಕ್ಕೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರು ಸ್ಕ್ಯಾನ್ ಮಾಡಿ ಮಗುವಿನ ಏಜ್ ಇಲ್ಲಿ ವೀಕ್ಸ್ ಬರುತ್ತೆ ಮತ್ತು ಡೆವಲಪ್ಮೆಂಟು ವೀಕ್ಸ್ಗೆ ತಕ್ಕಂತೆ ಬೆಳೀತಿದೆಯಾ ಮತ್ತು ನಿಮ್ಮ LMP ಡೇಟ್ಗೆ ಅಂದರೆ ಲಾಸ್ಟ್ ಮೆನ್ಸುರಲ್ ಪೀರಿಯಡ್ಗೂ ಮತ್ತು ಸ್ಕ್ಯಾನ್ನಲ್ಲಿ ಕಾಣಿಸಿಕೊಳ್ಳುವ ಮಗುವಿನ ಬೆಳವಣಿಗೆಯಲ್ಲಿ ತೀರಾ ವ್ಯತ್ಯಾಸ ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಇವೆರಡನ್ನ ಟ್ಯಾಲಿ ಮಾಡಿ ನಿಮಗೆ ಒಂದು ಡೆಲಿವರಿ ಡೇಟನ್ನು ಹೇಳ್ಬೋದು. ಈ ಟೈಮಲ್ಲಿ ನಿಮಗೆ ಈ ತಿಂಗಳಲ್ಲಿ ಡೆಲಿವರಿ ಆಗ್ಬೋದು ಅಂತೇಳಿ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ EDD ಅಂತ ಕೂಡ ಹೇಳ್ತಾರೆ. ಒಂದು ವೇಳೆ ನಿಮ್ಮ ಸ್ಕ್ಯಾನ್ನಲ್ಲಿ ಬೆಳೆಯುತ್ತಿರುವ ಮಗುವಿಗೂ ನಿಮ್ಮ LMP ಡೇಟ್ಗೂ ತುಂಬಾ ವ್ಯತ್ಯಾಸ ಇದ್ದರೆ ಯಾವುದಾದ್ರೂ ಒಂದನ್ನು ಅವರು ಚೂಸ್ ಮಾಡ್ತಾರೆ. ಒಂದೇ LMP ಡೇಟನ್ನ ಚೂಸ್ ಮಾಡ್ಬೋದು ಅಥವಾ ಸ್ಕ್ಯಾನ್ನಲ್ಲಿ ಬೆಳೆಯುತ್ತಿರುವ ಮಗುವಿನ ವೀಕ್ಸ್ ಅಥವಾ ಏಜ್ ನೋಡಿ ನಿಮ್ಮ EDD ಡೇಟನ್ನು ನಿಮಗೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಹಾರ್ಮೋನ್ ಲೆವೆಲ್ಸು ತುಂಬ ಜಾಸ್ತಿ ಇರೋದ್ರಿಂದ ಕೆಲವರಿಗೆ ತುಂಬ ನೋಸಿಯಾ ಅಥವಾ ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ನಿಮಗೆ ನೋಸಿಯಾ ವಾಮಿಟಿಂಗ್ ಅಪ್ ಟು 12 ವೀಕ್ಸ್ ತನಕ 12 ವಾರಗಳ ತನಕ ಇರುತ್ತೆ. ನಂತರ ಅದು ನಿಧಾನವಾಗಿ ಹಾರ್ಮೋನ್ ಲೆವೆಲ್ಸ್ ಕಡಿಮೆ ಆದಂಗೆ ನೋಸಿಯಾ ವಾಮಿಟಿಂಗ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ವೇಳೆ ನಿಮಗೆ ಥ್ರೂಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಅಥವಾ ಅರ್ಲಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ನಿಮಗೆ ನೋಸಿಯಾ ವಾಮಿಟಿಂಗ್ ಕಮ್ಮಿ ಆಗಿಲ್ಲ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅವರು ನಿಮಗೆ ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ನ ಕೊಡ್ತಾರೆ. ನಿಮ್ಮಷ್ಟಕ್ಕೆ ನೀವು ಮನೆಯಲ್ಲಿ ಏನಾದರೂ ಹೋಮ್ ರೆಮಿಡೀಸ್ ಮಾಡ್ತಾ ಕೂತ್ಕೋಬೇಡಿ. ಇದರ ಜೊತೆಗೆ ಇನ್ನು ಬೇರೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು. ಸುಸ್ತು ಕಾಣಿಸ್ಕೊಳ್ಬೋದು, ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು, ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು, ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆನೂ ಕಾಣಿಸ್ಕೊಳ್ಬೋದು, ಅಸಿಡಿಟಿ ಪ್ರಾಬ್ಲಮ್ ಆಗ್ಬೋದು, ಬ್ಲೋಟಿಂಗ್ ಹೊಟ್ಟೆ ಒಂದು ರೀತಿ ಉಬ್ಬರಿಸಿದ ರೀತಿಯಲ್ಲಿ ಫೀಲ್ ಆಗ್ಬೋದು, ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು. ಈ ಸಂದರ್ಭದಲ್ಲಿ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು. ಮತ್ತು ನಿಮ್ಮ ಮೂಡಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ಒಂದು ಟೈಮಲ್ಲಿ ನೀವು ತುಂಬ ಸ್ಯಾಡ್ ಆಗಿದ್ದರೆ ಇನ್ನೊಂದು ಟೈಮಲ್ಲಿ ನೀವು ತುಂಬ ಹ್ಯಾಪಿಯಾಗಿರ್ತೀರ. ಈ ರೀತಿ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ಬಾಡಿ ಟೆಂಪ್ರೇಚರ್ ರೈಸ್ ಆಗ್ಬೋದು, ತಲೆ ಸುತ್ತು ಕಾಣಿಸ್ಕೊಳ್ಬೋದು ಅಥವಾ ವಿಪರೀತ ತಲೆನೋವು ಕಾಣಿಸ್ಕೊಳ್ಬೋದು. ಈ ರೀತಿಯ ಸಿಂಪ್ಟಮ್ಸ್ಗಳಿದ್ದು ನಿಮಗೆ ಯಾವುದೇ ರೀತಿ ಹಿಂಸೆ ಆಗ್ತಿಲ್ಲ ಅಂದರೆ ಓಕೆ. ಈ ಸಿಂಪ್ಟಮ್ಸ್ಗಳಲ್ಲಿ ಏನಾದರೂ ತುಂಬ ವ್ಯತ್ಯಾಸಗಳು ಕಂಡು ಬಂದರೆ ಮಾತ್ರ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ.
ಇವಾಗ ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಿದರೆ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಬೇಕು. ಇದರ ಜೊತೆಗೆ ಡಾಕ್ಟ್ರು ಅಡ್ವೈಸ್ ಮಾಡಿರುವಂಥ ಪ್ರೀನೇಟಲ್ ಸಪ್ಲಿಮೆಂಟ್ಸ್ಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ರೆಗ್ಯುಲರ್ ನೀವೇನು ಕೆಲಸ ಮಾಡ್ತೀರಾ ಅದನ್ನು ಮಾಡ್ಕೊಂಡು ನೀವು ಇರ್ಬೋದು. ಡಾಕ್ಟ್ರು ಒಂದು ವೇಳೆ ಬೆಡ್ ರೆಸ್ಟ್ ಹೇಳಿದರೆ ನೀವು ವಾಕ್ ಮಾಡೋದು ಅವಶ್ಯಕತೆ ಇಲ್ಲ. ಹೇಳಿಲ್ಲ ಅಂತ ಹೇಳಿದರೆ ಸಂಜೆ ಹೊತ್ತು ವಾಕ್ ಹೋಗೋದನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಲಾಂಗ್ ಜರ್ನಿನ ಅವಾಯ್ಡ್ ಮಾಡಿ, ಮತ್ತು ನೀವು ಜಾಸ್ತಿ ಶುಗರ್ ಕಂಟೆಂಟ್ ಇರುವಂಥ ಫುಡ್ಗಳನ್ನು ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿನ್ನಬೇಕಾಗತ್ತೆ. ಹೀಟ್ ಪದಾರ್ಥಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಕೆಲವರಿಗೆ ಯಾವುದೇ ರೀತಿಯ ಹೀಟ್ ಪದಾರ್ಥಗಳನ್ನು ತೆಗೆದುಕೊಂಡ್ರೆ ಏನೂ ಆಗೋದಿಲ್ಲ, ಆದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅವಾಯ್ಡ್ ಮಾಡಿದರೆ ಒಳ್ಳೆಯದು. ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ಕಾಫಿಯನ್ನು ಆದಷ್ಟು ಅವಾಯ್ಡ್ ಮಾಡಿ. ಟೆನ್ಷನ್ ಫ್ರೀಯಾಗಿರಲು ನೀವು ಪ್ರಯತ್ನ ಪಡಬೇಕಾಗತ್ತೆ. ಮತ್ತು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬೇಸಿಕ್ ಟೆಸ್ಟ್ಗಳಾದ BP, ಶುಗರು, ಥೈರಾಯ್ಡು, HB ಲೆವೆಲ್ ಅಂದರೆ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಅಂತೇಳಿ ನೀವು ಟೆಸ್ಟ್ ಮಾಡೋದು ಒಳ್ಳೆಯದು. ಪ್ರೆಗ್ನೆನ್ಸಿಯಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಲು ಮೋರ್ ದ್ಯಾನ್ 12 ಇದ್ದರೆ ಒಳ್ಳೆಯದು. ಮತ್ತು ಶುಗರ್ ಲೆವೆಲ್ಲು ಫಾಸ್ಟಿಂಗಲ್ಲಿ ಲೆಸ್ ದ್ಯಾನ್ 95 ಇರಬೇಕಾಗತ್ತೆ. ಐರನ್ ರಿಚ್ ಫುಡ್ಗಳನ್ನು, ಕ್ಯಾಲ್ಶಿಯಂ ಮತ್ತು ಫೋಲೇಟ್ ಅಂಶ ಇರುವ ಫುಡ್ಗಳನ್ನು ನೀವು ಜಾಸ್ತಿ ಸೇವಿಸಬೇಕಾಗತ್ತೆ. ಅದರ ಜೊತೆಗೆ ಅವಕಾಡೋ, ಬ್ಲೂಬೆರೀಸ್, ಸ್ಟ್ರಾಬೆರೀಸ್, ಬಾಳೆಹಣ್ಣು, ದಾಳಿಂಬೆ, ಆರೆಂಜು, ಒಣದ್ರಾಕ್ಷಿ, ವಾಲ್ನಟ್ಸು, ಬಾದಾಮಿ, ಮೊಟ್ಟೆ ಮತ್ತು ಹಾಲಿನ ಉತ್ಪನ್ನಗಳು, ಆ್ಯಪಲ್ಲು, ಕ್ಯಾರೆಟು, ಸೌತೆಕಾಯಿ, ಬೀಟ್ರೂಟು ಇವುಗಳನ್ನು ನೀವು ಸೇವಿಸಬೇಕಾಗತ್ತೆ. ಇವಾಗ ನಿಮಗೆ ಒಂದು ವೇಳೆ ಡೇಂಜರಸ್ ಏನಾದರೂ ಸಿಮ್ಟಮ್ಸ್ ಕಂಡ್ರೆ ನೀವು ಡಾಕ್ಟ್ರನ್ನ ಕಾಣಬೇಕಾಗತ್ತೆ. ಯಾವೆಲ್ಲ ಡೇಂಜರಸ್ ಸಿಮ್ಟಮ್ಸ್ಗಳು ಇರ್ಬೋದು ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಯೂರಿನ್ ಇನ್ಫೆಕ್ಷನ್ ಆದರೆ, ಕೆಲವರಿಗೆ ಯೂರಿನ್ ಇನ್ಫೆಕ್ಷನ್ ಆದರೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ, ಇನ್ನು ಕೆಲವರಿಗೆ ಏನೂ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಗರ್ಭಾವಸ್ಥೆಯಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು ಕಾಮನ್ ಆಗಿರುತ್ತೆ. ಮತ್ತು ನಿಮಗೆ ಏನಾದರೂ ಸಡನ್ನಾಗಿ ಏನಾದರೂ ಬ್ಲೀಡಿಂಗ್ ಆಗ್ತಾ ಇದ್ದರೆ, ಅಥವಾ ತುಂಬ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ಅಂತ ಹೇಳಿದರೆ, ಅಥವಾ ಶೋಲ್ಡರ್ ಟಿಪ್ ಏನಾದರೂ ಕಾಣಿಸ್ಕೊಂಡಿದ್ರೆ, ತುಂಬ ಸುಸ್ತು ಕಾಣಿಸ್ಕೊಂಡಿದ್ರೆ, ತಲೆ ಸುತ್ತು ಆಗ್ತಾ ಇದೆ ಅಂತ ಹೇಳಿದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.